ಗುರುಗಳ ಹಿತನುಡಿಗಳು ಮುಂದುವರೆದ ಭಾಗ. ಈಗ ಆನಂದಕ್ಕೆ ಟಿವಿ ಚಪ್ಪಲಿ ಕೊಡ್ತೀರಿ. ಅವ್ರು ಹುಡ ಆಗಿದೆ ಅವ್ರಿಗೆ ಬರೀ ಸೇರ್ಕೊಂಡ್ರೆ ಟಿವಿ ನೋಡಿ, ಟಿವಿ ಒಳಗೆ ಎಂತ ಎಮೋಷನ್ ಬಂದ್ರೆ ಚಪ್ಪಲಿ ಹೊಡಿಗಿಲ್ಲ ಮಂಗೆ ಅಂತಾರೆ ಅವ್ರು. ಅಲ್ಲೇ ಕಕ್ಕ ಕಕ್ಕ ನಗ್ತಿರಂತಂದ್ರೆ ಅದು ಅಸಹ್ಯ. ಅದಕ್ಕೆ ಅವ್ರಿಗೆ ಟಿವಿ ಮುಂದೆ ಕುಂತು ರೂಢ ಮಾಡ್ಕೊಂಡ್ರಿ, ಗುರುಗಳ ಮುಂದೆ ಸಭಾದಾಗ ರೂಢ ಮಾಡ್ಕೊಳ್ರಿ. ಅಲ್ಲಿರ್ತಕ್ಕಂಥ ಆನಂದತೆಯನ್ನ ನೀವು ಹೃದಯ ಬಿಚ್ಚಿ ಮನವಿಚ್ಚಿ ಅದನ್ನು ಜೈಕಾರ ಹಾಕ್ಬೇಕು, ಚಪ್ಪಳಿಗೆ ಹಾಕ್ಬೇಕು. ಇಲ್ಲಿ ಈಗೇನಾದ್ರು ಬೆಂಕಿ ನೀರು ನಾನ ಅಂದ್ರ ಅದ್ರ ನೀರನ್ನ ಕುಡಿದು ಅದಕ್ಕ ಅದು ಅಗಸ್ತ್ಯ ಮಹಾಮುನಿ ಏನ್ ಮಾಡಿದ, ಸಮುದ್ರವನ್ನೇ ಪಾನ ಮಾಡಿಬಿಟ್ಟ. ಹೌದಿಲ್ಲ, ಸಮುದ್ರ ಬಹಳಷ್ಟು ಆ ನೀರನ್ನ ಪಾನ ಮಾಡಿ ಮೂತ್ರ ರೂಪದಲ್ಲಿ ಬಿಟ್ಟಂತೆ. ಮತ್ತೆ ನೀರಿಗೆ ಅಸಹ್ಯ ಆಗಿಲ್ಲ, ನೀರು ಶ್ರೇಷ್ಠ ಆಗಿಲ್ಲ, ಘನ ಆಗಿಲ್ಲ, ಮನುಷ್ಯ ಘನ ಅಂತೇನು ಹೌದು ಕರೆ. ಆದ್ರೆ ಇವನನ್ನ ಮಾಡಿರ್ತಕ್ಕಂಥದ್ದು ಒಂದೈತಿ. ಬೇಕಾದಂಥ ಶ್ರೀಮಂತಿರಲಿ, ಬೇಕಾದಷ್ಟು ಅವ ಕೋಟ್ಯಾಧೀಶ ಇರಲಿ, MLA ಇರಲಿ, MP ಇರಲಿ, ಮಂತ್ರಿ ಇರಲಿ, ಪ್ರಧಾನಮಂತ್ರಿ ಇದ್ರು ಕೂಡ ಮರಣ ಅನ್ನೋದು ಯಾರನ್ನು ಬಿಡುದಿಲ್ಲ. ಯಾವ ಹೊತ್ತಿನಾಗ ಅಟ್ಯಾಕ್ ಮಾಡ್ತೈತಿ ಗೊತ್ತಿಲ್ಲ, ಎಲ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಬಾರಿ ನಾವು ಹ್ಯುಮ್ಯಾನಿಟಿ ಅದೇನ್ರಿ, ಭಾಳ ಫೋನ್ ಅದ, ನಾನು ಆರೋಗ್ಯ. ಪುನೀತ್ ರಾಜ್ಕುಮಾರ್ ಏನಾದ ಹೇಳ್ತಿದ್ದೆ, ಪುನೀತ್ ರಾಜ್ಕುಮಾರ್ ಏನು ಅದ್ಭುತವಾಗಿರ್ತಕ್ಕಂಥ ಹ್ಯುಮ್ಯಾನಿಟಿ ಇದ್ದ, ಭಾಳ ಪವರ್ಫುಲ್ ಇದ್ದ. ಅದಕ್ಕೆ ಅವ್ರಿಗೆ ಏನಂತಿದ್ರಿ, ಪವರ್ ಸ್ಟಾರ. ಪವರ್ ಸ್ಟಾರ್ ನೋಡಿ, ಪವರ್ ಅಂಥವರು ಕೂಡ ಮೃತ್ಯು ನಿಮಿಷದಲ್ಲಿ ಅವರನ್ನು ಹೇಳ್ಕೊಂಡು ಹೋಗ್ಬಿಡ್ತು. ಯಾರಪ್ಪ, ಸಿದ್ಧಗಂಗಾ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು, ಪುಟ್ಟರಾಜ ಗವಾಯಿಗಳು ಯಾರನ್ನೂ ಬಿಡುವುದಿಲ್ಲ. ಆದರೆ ಇವ್ರೇನು ಹೆಸರು ಹೇಳಿದ್ನಲ್ಲ, ಸಿದ್ಧಗಂಗಾ ಸ್ವಾಮಿಗಳು, ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳು, ಪುಟ್ಟರಾಜ ಗವಾಯಿಗಳು, ಇವರಿಗೆ ಮರಣ ಹೆದರಿತ್ತು, ದೂರ ಹೊತ್ತು. ಅದಕ್ಕೆ ಸಿದ್ಧಗಂಗಾ ಸ್ವಾಮಿಗಳು 108 ವರ್ಷ ಈ ಭೂಮಿ ಮೇಲೆ ಬದುಕಿದ್ರು. ಅದಕ್ಕೆ ಹೇಳೋದು, ಇವನ್ನೆಲ್ಲ ಕೇಳೋದ್ರಿಂದ ನೀವು ಧರ್ಮವಂತರಾದರೆ ಮರಣ ನಿಮ್ಗೆ ಹೆದರಿ ಎಂದು ಶಕ್ತಿ. ಈ ಯಮಧರ್ಮ ಬಾಣ ಹೋದಂತ ನಾವು ಉಪದೇಶ ಮಾಡುವಾಗ, ನೀವು ಭಕ್ತಿಯನ್ನು ಕೇಳುವಾಗ ಯಮಧರ್ಮ ಬರುದಿಲ್ಲ. ತಡೀತೇನೆ ಅದರ ಉಪದೇಶ ಮಾಡಕ್ಕಿದ್ದಾರೆ, ನೀವು ಕೇಳಾಕತ್ತೀರ. ಇದ್ರಾಗ ನಾನೇನಾದ್ರೂ ಪಾಠ ಹಾಕಿನಿ ಅಂದ್ರೆ, ಮುಚ್ಚು ಪಾಠ ಹಾಕಿಲ್ಲ, ನನ್ನ ಒಬ್ಬ ಹೇಳ್ಕೊಂಡು ಹೋಗ್ತಾನಂತ ಅವ ಬರುದಿಲ್ಲ. ಇದೆ ಅದಕ್ಕೆ ಸದಾ ನಿಮ್ದು ಭಜನೆ ಪ್ರಾರ್ಥನೆ ಇಂಥವು ಕೇಳ್ಕೊತಿರ್ಬೇಕಂತ ಕೇಳ್ತೀರಾ. ಅಯ್ಯಪ್ಪ ಮನ್ಯಾಗ ಟಿವಿಗೆ ಏನು ಮಾಡೋದು ಅಂತೀರಿ. ಆಮೇಲೆ ಮೊಬೈಲ್ ವಾರಿ ಕೂತ್ಕೊಂಡು ಕೇಳ್ಬೇಕು ನಾವು, ನೀನು ಚೆನ್ನಾಗಿದೆ, ನೀನು ಚೆನ್ನಾಗಿದೆ, ಅವಾಗ ಆತ ಊಟ ಏನಿದು ಮಹಾ ಏನು ಇಡೀ ಜಗತ್ತಿನ ಭವಿಷ್ಯ ಇದೇ ನಮ್ಮ ಜೀವನಕ್ಕೆ ಬರುವಂತಲ್ಲ. ಊಟ ಅವು ಹೆಂಗದ, ಅವ್ರು ಚೆನ್ನಾಗಿ ಅವು ಹೆಂಗದ, ಬರೇ ಇದೆ. ಅವು ಮೊಬೈಲ್ ಬಂತಂದ್ರೆ, ಫೋನ್ ಬಂತಂದ್ರೆ ನಮ್ಮನ್ನೆಲ್ಲ ಬಿಡ್ತಾವು, ಬಾರಿ ಹೋಗ್ತಾವಲ್ಲಿ. ನೋಡಿದ್ರೆ ಮನುಷ್ಯರು ಬೇಡ, ಸಂಘ ಬೇಡ, ಏನು ಗುರುಗಳು ಇತ್ತು ಎಲ್ಲಿ ಬಂದಂತ ಜೊತೆಗೆ ಗುರುಗಳು. ಅದಕ್ಕೆ ಈ ಮೊಬೈಲ್ ಕಂಡು ಹಿಡಿದವ ಮನುಷ್ಯ, ಹಣ ಕಂಡು ಹಿಡಿದವ ಮನುಷ್ಯನೇ. ಹಣ ನೋಡಿ, ಮನುಷ್ಯನೊಬ್ಬನ ಬಿಟ್ಟರೆ ಇಲ್ಲಿ ಯಾವ ಪ್ರಾಣಿಗಳು ಕೂಡ ಅದನ್ನು ಹಣ ಮುಟ್ಟೋದಿಲ್ಲ. ಮನೆಯಾಗ ಇಲ್ಲಿ ಕಾಡು ಜಾಸ್ತಿ ಇರ್ತೀರಿ, ಹೆಗ್ಗಡೆ ಕಾಡು ಜಾಸ್ತಿ ಇರ್ತೀರಿ ಅಂದ್ರೆ ನೀವು ಬಗ್ಗೆ ಹರಿತಾವೋ, ತಿಂಡಿ ತಿಂತಾವೋ, ಟೊಮಾಟಿ ತಿಂತಾವೋ, ಏನೇ ತಿಂತಾವೋ, ಹಣ ಮುಟ್ಟಿರ್ತಾವ ಪ್ರೇಮ್ ಸಾಬ್ರ ಮುಟ್ಟುದಿಲ್ಲವ. ಈ ಮನುಷ್ಯ ಮಾಡಿದ್ದು ಅರಿಷ್ಟ, ಇದನ್ನು ಮುಟ್ಟಬಾರ್ದು. ಈ ಸತಿ ಹೆಗ್ಗಡೆ ಸತಿ ಮುಟ್ಟೋದಿಲ್ಲ, ಅದನ್ನು ನೀವು ಮುಟ್ತೀರಿ. ಮತ್ತು ಇನ್ನೊಂದೈತಿ, ನೀವೇನ ಹಾಗೆ ಕೈಯಾಗಿ ಉದ್ದಿ ಇಲ್ಲಿ ಇಟ್ಕೊಂತೀರಲ್ಲ, ಅದೇನು ತಂಬಾಕ. ಆ ತಂಬಾಕನ ಕುಟಿಕ, ವಿಮಲ್, ರಮಲ್, ಅಮೂಲ ಏನೇನು ಆಗ್ಯವು, ಆ ತಂಬಾಕಿನಿಂದ ಆಗಿದ್ದು ಕೊಟ್ಟಿಗೆ ನೋಡಿಲ್ಲ. ಆ ತಂಬಾಕವನ್ನ ಆ ಹೊಲಕ್ಕೆ ಒಂದು ಕಚ್ಚಿ ಹೋಗುದಿಲ್ಲ, ಕಟ್ಟಿ ಮುಂದೆ ತಿನ್ನುವುದಿಲ್ಲ. ಆಮೇಲೆ ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಆಡು ಕೂಡ ತಂಬಾಕದ ಹೊಲ ಬಿಡಿ ತಿನ್ನುವುದಿಲ್ಲ. ನೀವು ತಂಬಾಕ ಹೊಲ ನೋಡಿದೆ ನಾನು, ಏನು ಉತ್ಸಾಹ. ಒಂದು ಆಡು ಕಡಿದಿಲ್ಲ, ಒಂದು ಕುರಿ ಕಡಿದಿಲ್ಲ, ಯಾಕೆ ಅದನ್ನು ಕಡಿದ್ರೆ ಅಂತ. ಅದನ್ನು ಮನುಷ್ಯ ತಿಂತಾನಂದ್ರೆ ಆ ಕತ್ತಿ ಅವಕ್ಕಿಂತ ಕನಿಷ್ಠ ಅಲ್ಲ. ಅದೆಲ್ಲ ನೀವು ನಮಗೆ ಬೈಯಾಕೈತೀರಿ, ನೀವು ಹೋಗಿದ ಮೇಲೆ ನಿಮ್ಮನ್ನ ಬೈದು ಹೇಳ್ತೇನೆ. ಅಲ್ಲಿ ಗುರುಗಳಾಗಿರ್ತಕ್ಕಂಥ ನಾವು ಜ್ಞಾನಿಗಳು ಮೌನವಾದರೆ ಮೂರ್ಖರ ಸಂಖ್ಯೆ ಜಾಸ್ತಿ ಆಗ್ತದೆ. ಸತ್ಯವನ್ನ, ನಿಮ್ಮ ಬದುಕಿ ಬೆಳಕನ್ನು ನಾವು ಹೇಳಿದ್ರೆ ಇನ್ನು ಯಾರು ಹೇಳಿಕ್ಕೆ ಸಾಧ್ಯತೆ? ಬೂಟಾಟಿಕೆ ಮಾಡ್ತಕ್ಕಂಥವ್ರು ಈ ಟಿವಿ ಒಳಗೆ ಬರ್ತಾರೆ ಗುರುಜಿ ಅವರ, ನೀವು ಅದಕ್ಕೆ ನಿಮಗೆ ಭ್ರಮೆ ಹಿಡಿದಿದ್ದು ನೀವೆಂದೂ ಉದ್ಧಾರ ಆಗೋದಿಲ್ಲ. ಆ ಟಿವಿ ಒಳಗಿನ ಗುರುಜಿ ಮಾತು ಕೇಳ್ಕೊಂಡೆ ನೀವೇನಾದರೂ ಒಂದು ಪಕ್ಷ ಅಕ್ಕಿ ತಗೊಳ್ರಿ, ಅದನ್ನ ಅಲ್ಲಿ ಹಾಕಿರಿ, ಕಡ್ಡಿ ಕಾಳು ತಗೊಳ್ರಿ, ಇಲ್ಲಿ ಹಾಕ್ಕೊಳ್ರಿ, ಬಾಯಾಗ ಹಾಕ್ಕೊಳ್ರಿ, ಅಕ್ಕಿ ಹಾಕ್ಕೊಳ್ರಿ,
ಗ್ಯಾರಂಟಿ ಅಷ್ಟೇ ನೀವು. ನಿಜವಾಗಿ ನೀವು ಇವತ್ತು ನಮ್ಮ ಮಠಪೀಠಗಳು ಆದ್ಯ ರೇಣುಕಾದ್ಯಾಚಾರ್ಯರು, ಬಸವಾದಿ ಶಿವಶರಣರು ಇವನ್ನೆಲ್ಲ ಏನು ಹೇಳ್ಕೊಂಬಂದಾರ ಸತ್ಯ ಹೇಳಿ? ಏನಾದರೂ ಮ್ಯಾಜಿಕ್ ಮಾಡಿದ್ರ, ಜಾದೂ ಮಾಡಿದ್ರ, ಅಥವಾ ಏನಾದರೂ ನಿಮ್ಮ ದಾರಿ ತಪ್ಪಿಸಿ ರೊಕ್ಕ ಹೊಡೆಯುವ ಯೋಗ ಮಾಡಿದ್ರ? ಇಲ್ಲಂತಲೇ ಇವತ್ತ ಅನಾದಿ ಕಾಲದಿಂದ ನಮ್ಮ ಮಠಪೀಠಗಳು ಭಕ್ತರಿಗೆ ಬೋಧೆಯನ್ನು ಮಾಡುತ್ತಾ ಈಗೂ ಮುಂದೆ ಎಂದು ದುಡಿಬೇಕಾದ್ರೆ ಆ ಸತ್ಯವನ್ನೇ ಹೇಳ್ಕೊಂಡು ಬಂದವ ಅನ್ನೋದಕ್ಕೆ ಉಳಿದವ. ಈಗ ಎಷ್ಟು ಮಂದಿ ಗುರುಜಿಗಳಿದ್ರು ಇಲಕ್ಕಿ ಒಳಗ ಇಂತಿಂತ ನಾಮ ಅವು ನೋಡ್ರಿ, ಡಾಲರ್ ಗಟ್ಟೆ ವಿಪರೀತವಾಗಿರ್ತಕ್ಕಂಥದ್ದು ಹಾಕೊಂಡು ಒಬ್ಬ ಬ್ರಹ್ಮಾಂಡ ಗುರು ಅಂತ, ಇನ್ನೊಬ್ಬ ಪಿಂಡಾಂಡ ಗುರು, ಇನ್ನೇನು ಖಂಡ ಗುರು ಇವೆಲ್ಲ ಆಗಿ ನಿಜವಾದ ಇವತ್ತ ಸಮಾಜದೊಳಗೆ ನಾನು ಗುರು, ನೀನು ಗುರು, ಗುರು ಅಂತ ಹಲ್ಗುರು ಅನ್ನೋ ಒಂದು ನೋವು ಬಂತಂದು ಹಲ್ಗುರು ಅದು. ಅದರಂತ ನೋವು ಆ ಹಲ್ಗುರು ಯಾರ್ಯಾರು ಬಂತಂದ್ರೆ ನಿದ್ದೆ ಬೇಡ, ಊಟ ಬೇಡ, ಜಿಲೇಬಿ ತೋಡಿ ಏನೂ ಬೇಕಾಗಿರೋದಿಲ್ಲ ಅಂತ ಪರಿಸ್ಥಿತಿ ಹಲಗುರು ಈ ಸಮಾಜದೊಳಗೆ ಇಂಥ ಗುರುಗಳು ಪ್ರಾರಂಭ ಆಗಿ ಈ ಸಮಾಜಕ್ಕೆ ಹಲಗುರು. ಅದಕ್ಕೆ ನೀವು ಚೌಕಚ್ಚಿನಾಗಬೇಕು ಭಕ್ತರು. ನೀವು ಹೆಂಗಂತಂದ್ರೆ ಕಾವಿ ಕಡೆಗಳಿಗೆ ಉಷ್ಣತ ಬೀಳ್ತೀರಿ, ನೀವು ನಮಸ್ಕಾರ ಮಾಡಬಾರ್ದು. ಮತ್ತೆ ಏನು ಅಂತ ನೀವು ಕಾವಿ ಹಾಕೊಂಡು ಯೋಗ್ಯವಾದ ಗುರುಗಳು ಆಧಾರ ಇಲ್ಲ, ಅವರು ಮಠಾಧೀಶರ ಆಧಾರ ಇಲ್ಲ, ಸರಿಯಾದ ಸಮಾಜಕ್ಕೆ ಸ್ಪಂದಿಸ್ತಾರ ಇಲ್ಲ ನೋಡಿ ಅವರನ್ನು ಆಚರಿಸಬೇಕೀಗ. ನಾವೆಲ್ಲ ಆ ರೀತಿ ಕಾವಿ ಹಾಕೊಂಡು ಬಂದವ್ರನ್ನ ಜಾದೂ ಮಾಡಿದವನೇ ಸಾಧು. ನಿಮಗೆ ನಾವು ಯಾವುದು ಮ್ಯೂಜಿಕ್ ಮಾಡೋಲ್ಲ, ಮ್ಯಾಜಿಕ್ ಮಾಡೇವೇನ್ರಿ? ಮ್ಯೂಜಿಕ್ಕು ಇಲ್ಲ, ಮ್ಯಾಜಿಕ್ಕು ಇಲ್ಲ. ಹೀಗಾಗಿ ನಮ್ದು ಏನಾಗೈತೆ ಅಂತಂದ್ರೆ ಸತ್ಯ ಇರೋಕ್ಕಾಗೈತಿ. ನಾವು ಒಂದಿಷ್ಟು ಹಿಂಗೆ ಮಾಡಿ ಬುರ್ಬುಷ್ ಅಂದ್ಬೇಕು ಅಂದ್ರೆ ನೀವು ಬರೀ ಆಗ್ತೀರಿ, ಬೂದಿ ಗೀದಿ ಮಂತ್ರಿಸ್ಕೊಟ್ಟು ಚೆನ್ನಾಗಿರ್ತೈತಲ್ಲ, ಬೇಡ. ಅದೇನು ಅಲ್ಲ, ಭಗವಂತ ಅವನ ಲಿಸ್ಟ್ನಾಗ ನಾವೆಲ್ಲ ಅದೇನು. ಅವ ನಮ್ಮನ್ನು ಹುಟ್ಟಿಸಿ ಭೂಮಿ ಕಳಿಸುವಾಗ ಅವ ಈ ವ್ಯಕ್ತಿ ಇವನಿಗೆ ಇಷ್ಟೇ ದಿನ ಹಿಂಗೆ ಅಂತೇಳಿ ಅವನ ಲಿಸ್ಟ್ನಾಗ ನಾವು ಅದೇ. ಏನು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅವ ಇಟ್ಟಂತೆ ನಾವು ಇರಬೇಕು, ಅವ ಕೊಟ್ಟಂತೆ ನಾವು ಇರಬೇಕೇ ವಿನಃ ನಾವು ಭ್ರಮಿತರಾಗಿ ಏನೇನೋ ಮಾಡಬೇಕು. ಮಕ್ಕಳನ್ನ ಅವ ನಮ್ಮ ಅಂಜನಪ್ಪ ಅವರು ಏನು ಅವ್ರಿಗೆ ಸೋಲಿಲ್ಲದ ಸರ್ದಾರ ಮುನ್ಸಿಪಾಲ್ಟಿ ಗದ್ದೆ ಗೆದ್ದಿದ್ದಾರೆ ಅಂತ ನಾವು ನಿಲ್ಬೇಕು, ಅವ್ರು ಸೋಲ್ಬೇಕಂತ ಹೋದ್ರೆ ಸಾಧ್ಯ ಅದು ಬರ್ದಿರ್ಬೇಕಲ್ಲ ಹಣೆ ಬರದಾಗಿ. ನೋಡ್ರಿ ಅವ್ರಿಗೆಲ್ಲ ದೇವ್ರು ಬರ್ದಾಗ ಕಳಿಸ್ಬಿಟ್ಟಾನ, ಒಳ್ಳೆ ಸ್ಟಾರ್ ಅವರು. ನಮ್ಮ ರೇಮನ್ ಸಾಹೇಬರು ಕೂಡ 2 ಸಲ ಅಧ್ಯಕ್ಷರಾದರು, ಅವ್ರದ್ದು ಭಾರಿ ಪವರ್ಫುಲ್ ಇತ್ತು ಅವಾಗ ಅಧ್ಯಕ್ಷ ಇದ್ದಾಗ. ಅವರತ್ರ ನಾವು ಕೂಡ ಹೋಗಿದ್ವಿ, ನೆನೆಸ್ಕೊಂಡ್ರು, ಭಾಳ ಸಂತೋಷ. ನಿಜಕ್ಕೂ ಕೂಡ ಇವು ಹಳೆ ಗಾಡಿಗಳೆಲ್ಲ ಸ್ವಲ್ಪ ಸಾಕ್ತಿರ್ತಾವೆ. ಈಗೇನಾರ ಹೊಸ ಗಾಡಿಗಳ ಅಧ್ಯಕ್ಷರಾದ್ರು ಅಂತಂದ್ರೆ ಅಂತ ಅದಕ್ಕೆ ಈಗ ಗ್ರಾಮ ಪಂಚಾಯತಿ, ನಮ್ಮೂರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತೆ ನಾವು ಹೆಂಗೆ ಇರ್ತಿದ್ದ ಅಧ್ಯಕ್ಷ ಅದಕ್ಕೆ ಅವ್ನು ಗೆಟಪ್ ಆಗುತ್ತೆ, ಅದು ಸ್ಟೈಲು, ಮಾತಿನ ಸ್ಟೈಲು, ಶರ್ಟ್ ಹಾಕೊಂಡು ಏನು ಮಾಡ್ತಾನವ. ಮತ್ತೆ ಅಧ್ಯಕ್ಷ 1 ವರ್ಷ ಆಗಲಿ 2 ವರ್ಷ ಆಗಲಿ ಮುಂದಿನ ಇರಬೇಕು ಅಂತಾನವ, ಹಂಗಿರ್ತೈತಿ. ಅದಕ್ಕೆ ಅಧಿಕಾರ, ಹಣ ಯಾವುದೂ ಕೂಡ ಶಾಶ್ವತ ಅಲ್ಲ. ನೋಡ್ರಿ, ಅದೇ ಹೇಳಿದ್ನಿ ನಿಮಗೆ, ಪುನೀತ್ ರಾಜ್ಕುಮಾರ್ನಂತ ಅಷ್ಟು ಹ್ಯುಮ್ಯಾನಿಟಿ ಇರುವಂಥ ಪವರ್ಫುಲ್ ಮನುಷ್ಯನನ್ನು ಕೂಡ ಮೃತ್ಯು ಬಿಡಲಿಲ್ಲ. ಅದಕ್ಕೆ ನಮಗೆ ದೇವರು ಯಾವಾಗ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಇನ್ನಷ್ಟು ದಿನ ಪ್ರೀತಿ, ಆನಂದ ಎಲ್ಲರಿಗೆ ಬೇಕಾಕೊಂಡಿರ್ಬೇಕಂತ. ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕ, ಸಾಕಾಗಿ ಶಿವನ ಸದರು ಸೇರುವಾಗ 4 ಮಂದಿ ಬಾಯಾಗಿರ್ಬೇಕಂತ. 4 ಮಂದಿ ಬಾಯಾಗಂದ್ರೆ ಈಗ ಪುಣ್ಯಾತ್ಮ ಇನ್ನೊಂದಿಷ್ಟು ದಿನ ಇರಲಿಲ್ಲ ನಾನು ಬೇಕು, ಈಗ ಹೋಗಿದ್ದ ಚದಾತಂತ ಹೆಣ್ಮಕ್ಳೆಲ್ಲ ಗಟ್ಟಿಗೆ ಮುರಿದು ನನಗೆ ಕಷ್ಟ. ಅದಕ್ಕೆ ಇರೋ ತನಕ ನಾವು ಬೇಕಾಗೇ ಇರಬೇಕು ಅಂಥದನ್ನು ಇಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವೆಲ್ಲ ಕಾಣಬೇಕು ಅಂತಿಕೊಂಡು ಹೇಳೋದ್ರ ಜೊತೆಗೆ ನೀವೆಲ್ಲ ಇವತ್ತು ರಥೋತ್ಸವನ ಎಳೆದಿರಲ್ಲ. ರಥೋತ್ಸವ ಎಳೆದಿದ್ದೇನಪ್ಪ, ರಥನ ಎಳೆದಿದ್ದು ನಮ್ಗೆ ಸಂಬಂಧ ಇಲ್ಲ. ನಮ್ಮದೇನು ಸಂಬಂಧ ಅಂತ ಒಂದು ಉತ್ತಚ್ಚೋ ಬಾಳೆಹಣ್ಣು ಹೋಗೋದು ಹಿಂಗೆ ಕೈ ಮುಗಿದ್ರೆ ಮುಗಿದು ಹೋಗ್ತು ಅಂತಲ್ಲ, ನಿಮ್ಮನ್ನ ಅದು ಎಳೆದಿದ್ದು. ಮನುಷ್ಯ ಅನ್ನೋ ರಥ ಅದಕ್ಕೂ ಕೂಡ ಕಳಸೈತಿ, ಆಮೇಲೆ ಅಲ್ಲಿ ಗಟ್ಟಿ ಅಂತ ಇರ್ತೈತಿ, ಕೆಳಗೆ ಗಾಲಂತೆ, ಕಾಲುಗಳೇ ಗಾಲಿ ಕಂಡಯ್ಯ, ದೇಹ ಎಂಬುದನ್ನೇ ತುಂಬಿದೆ ಬಂಡಿ ಕಂಡಯ್ಯ, ಬಂಡಿನೂ ಹೊರಿಸಿದ್ದಾರೆ ಶರೀರಕ್ಕೆ, ರಥನೂ ಕೂಡ ಇದೇನೈತೆ ಅಲ್ಲ ಪವರ್ಫುಲ್ ಬಂಗಾರದ ಕಳಸ ತಲೆ. ಯಾಕಂದ್ರೆ ಜ್ಞಾನ ಇಲ್ಲೇ ಐತಿ, ಇಡೀ ಶರೀರದ ಎಲ್ಲ ಪವರ್ಫುಲ್ ನರಗಳು ಇಲ್ಲೇ ಇತ್ತು ಬ್ರಹ್ಮಸ್ಥಾನದಲ್ಲಿ. ನೋಡು, ಒಂದ್ಸಲ ಬ್ರಹ್ಮಸ್ಥಾನದಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿ ಬಿತ್ತಂದ್ರ ಇಲ್ಲಿ ಪೆಟ್ಟು ಬಿತ್ತಂದ್ರೆ ಸತ್ನ ಅಂತ. ಅದಕ್ಕೆ ಹೆಲ್ಮೆಟ್ ಹಾಕ್ತೀರಿ ಅಂತೇಳಿ ಸರ್ಕಾರದವ್ರು ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲೆಲ್ಲ ಬಿದ್ದರೆ ಕೈ ಮುರಿಬೋದು, ಕಾಲು ಮುರಿಬೋದು, ಏನೇನೋ ಹೋಗ್ಬೋದು.
ಅಂದ್ರೆ ಮನುಷ್ಯ ಹೋಗೇ ಬಿಡ್ತಾನ. ಅದಕ್ಕೆ ಹೆಲ್ಮೆಟ್ ಹಾಕಿರಿ ತಿಳ್ಕೊಂಡು ಅವು ಹೆಲ್ಮೆಟ್ ಅಂದ್ರೆ ಒಬ್ಬ ಮಿನಿಸ್ಟರ್ ಬರ್ತಾನ, ಗೃಹ ಮಂತ್ರಿ ಬಂದು ಅವು ಹೆಲ್ಮೆಟ್ ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೇಳಿ ಎಲ್ಲ ಹಾಕಿಸ್ತಾನ. ಆ ತೊಗೊಂಡ್ರೆ ಮತ್ತೆ ಎಲ್ಲ ಮೂಲಿ ಇಟ್ಬಿಟ್ಟಿರ್ತವೆ. ಅವ್ರಿಗೂ ಒಂದೊಂದು ಬಿಸ್ನೆಸ್, ಇವ್ರಿಗೂ ಒಂದೊಂದು ವ್ಯವಸ್ಥೆ ಇರಲಿ. ಅವನ್ನೆಲ್ಲ ಹೇಳ್ಕೊಂಡು ದೊಡ್ಡ ಒಳಗಡೆ ಐತಿ. ಯಾರ್ಯಾರು ನಮ್ಮನ್ನು ಬೈತಾರೋ ಯಾರ್ಯಾರು ಹೋಗ್ತಾರೋ ಗೊತ್ತಿಲ್ಲ. ಇದ್ದಿದ್ದನ್ನು ವಾಸ್ತವಿಕತೆಯನ್ನು ಹೇಳಿದ್ದೇವೆ. ತಾವೇನಂತ ಪಲ್ಯ ಮಾಡಿ ಕೇಳೋದ್ರ ಜೊತೆಗೆ ನಮ್ಮ ಅಮ್ಮಗೆ ನೀವೆಲ್ಲ ಮನೆಯೊಳಗೆ ಪೂಜೆ ಮಾಡೋ ಕೆಲಕ್ಕೆ ಅಮ್ಮ ಇನ್ನೊಂದಿಷ್ಟು ಆಯುಷ್ಯ ಆರೋಗ್ಯ ಇಲ್ಲ ಅಂತ ನೀವೆಲ್ಲ ಪೂಜೆ ಮಾಡಿ ನೋಡಿ. ನಿಮ್ಮ ಹರಿಕೆ ಹಾಡಿಗೆ ಅದು ಆಯುಷ್ಯ ವಿದ್ಯೆ ಆಗ್ತೈತಿ. ಯಾಕಂದ್ರೆ ಇಂಥ ಮಹಾತಾಯಿ ಹುಡುಕ್ಯಾಡ ನೋಡಿ ದೀಪ ಹಚ್ಚಿ. ನೀವು ಭಾಳ ಜನ ಅದೀರಿ, ಈಗ ಕುಂದ್ರಂಗೆ ಆಗ್ಬೇಕು. ನೀವು ಮುಂದಿನ ವರ್ಷ ಒಬ್ಬರು ಕುಂದಿರ್ತೀರ, ಕುಂದ್ರೆ ಹೆಂಗೆ ಆಗ್ತಾರ ನೀವು ಕುರ್ಚಿಯಿಂದ ಕುಂತ್ಕೊಂಡು ಅಲ್ಲ. ಈ ತಾಯಿ ಅವರೇನು ದಾನ ಧರ್ಮ ಮುಕ್ತವಾಗಿ ಬೇಕಾದಷ್ಟು ಸಂಸಾರದ ಒಳಗಿದ್ರೂ ಕೂಡ ಈ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ಇಂಥ ಗುಣದಂಥ ತಾಯಿಗಳಿದ್ರ ನಿಮ್ಗೆ. ಯಾಕೆಂದ್ರೆ ಅವ್ರಿಗೆ ಈಗ ಆಯುಷ್ಯ ಹತ್ರ ಬಂತು. ನೀವೊಬ್ರು ಯಾರಾದರೂ ಕೋ ಅಂತ ಕೊಡ್ತಾರೋ ತಗೋಬೇಕು. ಏನು ಹೇಳ್ತಾರೆ ಕೋ ಅಂದ್ರೆ ಏನ್ರಿ? ಕೋಆಪ್ರೇಟಿವ್ ಅಂತೀರಿ. ಅದು ಸರಿನಾ ಅಂದ್ರೆ ಕೋಕಾಡೋ ಕಾಲಕ್ಕೆ ಅವು ಕುತ್ಕೊಂಡಿರ್ತಾವೆ ಆ ಕಡೆ ಈ ಕಡೆ ಮುಖ ಮಾಡಿಕೊಂಡು. ನೀವು ಓಡಾಡ್ತಿದ್ದಾವೆ ಇವು ಕೋ ಅಂದ್ರೆ ಕೆತ್ತು ಓಡುತ್ತವೆ. ಅವ್ನಿಗೆ ಅವಾಗ ಪವರ್ ಬರ್ತೈತಿ. ಅದಕ್ಕೆ ನೀವು ಕೂಡ ಅಮ್ಮ ನಿಮ್ಗೆ ಯಾರ್ಯಾರು ಕೋ ಕೊಡ್ತಿದ್ದಾರೆ, ನೀವೆಲ್ಲ ಯಜಮಾನರಾಗಿ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ಬೇಕು ತುಂಬ ಹೃದಯ ಹಾರೈಸುತ್ತಾ. ಇವತ್ತು ನಮ್ಮ ಯಾರು ಪ್ರಶಸ್ತಿ ಕೊಟ್ಟರು ನಾಗರಾಜ್ ಕೆ ವಿಶ್ವನಾಥರು ನಿಜಕ್ಕೂ ಕೂಡ ಎಲೆಮರೆ ಹೂವಿನಂಗ ಮತ್ತು ಬಹಳಷ್ಟು ಮುಕ್ತತೆಯಲ್ಲಿ ಆಡಂಬರ ಇಲ್ಲದೆ ಯಾರು ಸೇವೆ ಮಾಡ್ತಾರೆ ಅವರಿಗೆ ಕೊಡಿ. ಅದನ್ನು ಬಿಟ್ಬಿಟ್ಟು ಅಲ್ಲೆಲ್ಲೋ ಇರೋವನ್ನ ಹೇಳ್ಕೊಂಬಂದು ಅವನು ಕರ್ಕೊಂಬಂದು ಅವನು ಮಾಡಿದ್ರೆ ನಮಗೇನು ಉಪಯೋಗ ಇಲ್ಲ. ನಿಷ್ಠೆಯಿಂದ ಸೇವೆ ಮಾಡ್ತಕ್ಕಂಥ ಎಲೆಮರೆ ಹೂವಿನ ನಮ್ಮ ಒಂದು ಪರಿಸರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಕೊಡುವಂಥದ್ದನ್ನು ಇಟ್ಕೊಂಡಿರಲಿಲ್ಲ. ನಿಜಕ್ಕೂ ಕೂಡ ನಿಮಗೆ ಧನ್ಯವಾದ ಅಂತ ಹೇಳುತ್ತಾ ನಮ್ಮೆಲ್ಲ ಮಾತಾಡೋದು. ನಡೆ ನುಡಿಗಳು ಒಂದಾಗಲಿ ಅಂತಕ್ಕಂಥ ತಮ್ಮ ಆಶೀರ್ವಚನದಲ್ಲಿ ಮಾಡಿರ್ತಕ್ಕಂತಹ ನಮ್ಮ ಯಲಗುಂದ ರಾಜ್ಯರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯ